ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಮನೆ ಮದ್ದು ಚಾನಲ್. ಇವತ್ತು ಈ ಪ್ರಯಾಣ ಮಾಡುವಾಗ ವಾಂತಿ ಬರುವಂತಹ ಸಮಸ್ಯೆಗೆ ಯಾವ ಮನೆಮದ್ದು ಮಾಡಿದರೆ ತುಂಬ ಹೆಲ್ಪ್ಫುಲ್ ಅಂತ ನೋಡುವ. ಇಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ 2 ಮನೆಮದ್ದನ್ನು ಹೇಳ್ತಿದ್ದೇನೆ. ಅದನ್ನು ಮಾಡಿ ನೋಡಿ, ಅದರಲ್ಲಿ ನಿಮಗೆ ಯಾವುದು ತುಂಬ ಹೆಲ್ಪ್ಫುಲ್ ಆಗ್ತದೆ ಅದನ್ನು ಫಾಲೋ ಮಾಡಿ. ಮೊದಲನೇದಾಗಿ, ಈ ಬಸ್ನಲ್ಲಿ ಕೂತಾಗ ಒಂದು ಏಲಕ್ಕಿಯನ್ನು ಬಾಯಲ್ಲಿ ಹಾಕಿಡಿ. ಬಸ್ಸಿನಿಂದ ಇಳಿಯುವ ತನಕ ಸಹ ಆ ಏಲಕ್ಕಿ ಬಾಯಲ್ಲಿ ಇರಲಿ. ಅದನ್ನು ನಿಧಾನವಾಗಿ ಜಗಿದು ಅದರ ರಸವನ್ನು ನಿಧಾನವಾಗಿ ನುಂಗ್ತಾ ಇರಿ. ಕೆಲವರಿಗೆ ಏಲಕ್ಕಿ ಇಷ್ಟ ಆಗ್ತದೆ, ಕೆಲವರಿಗೆ ಏಲಕ್ಕಿ ಇಷ್ಟ ಆಗೋದಿಲ್ಲ. ಯಾರಿಗೆ ಏಲಕ್ಕಿ ಇಷ್ಟ ಆಗ್ತದೆ ಅಂಥವರು ಏಲಕ್ಕಿಯನ್ನು ಬಾಯಲ್ಲಿ ಹಾಕಿ ಅದನ್ನು ನಿಧಾನವಾಗಿ ಜಗಿದು ಅದರ ರಸ ನುಂಗ್ತಾ ಬನ್ನಿ. ಈ ರೀತಿ ಮಾಡೋದ್ರಿಂದ ಈ ಪ್ರಯಾಣ ಮಾಡುವಾಗ ವಾಂತಿ ಬರೋದಿಲ್ಲ, ಮತ್ತು ವಾಂತಿ ಬಂದಾಗೆ ಸಹ ಆಗೋದಿಲ್ಲ. ಆದರೆ ಯಾರಿಗೆ ಏಲಕ್ಕಿ ಇಷ್ಟ ಇಲ್ಲ ಅವರು ಇದನ್ನು ಮಾಡಲಿಕ್ಕೆ ಹೋಗೋದು ಬೇಡ. ಯಾಕಂದರೆ ಏಲಕ್ಕಿ ನೋಡಿಯೇ ಅವರಿಗೆ ವಾಂತಿ ಬರ್ತದೆ, ಅದಕ್ಕೋಸ್ಕರ ಅಂಥವ್ರು ಮಾಡೋದು ಬೇಡ. ಎರಡನೇದು ಟಿಪ್ಸ್ ಏನಂದರೆ, ನಿಮಗೆ ಎಲ್ಲಿಗಾದ್ರೂ ಈಗ ಟ್ರಾವೆಲ್ ಮಾಡಲಿಕ್ಕೆ ಉಂಟು ಅಂತ ನಮಗೆ ಆಲ್ರೆಡಿ ಗೊತ್ತಿರ್ತದೆ. ಓಕೆ, ಸೊ ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ, ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ಈ ರೀತಿ ಕುಟ್ಟಿ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಚಿಕ್ಕ ಚಿಕ್ಕ ರೀತಿ ಉಂಡೆ ರೀತಿ ಮಾಡ್ಕೊಳ್ಳಿ. ಹೀಗೆ ಈ ರೀತಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಇದನ್ನು, ಈ ಚಿಕ್ಕ ಉಂಡೆಯನ್ನು ಬಾಯಲ್ಲಿಟ್ಟು ಅದರ ರಸವನ್ನು ನಿಧಾನವಾಗಿ ನುಂಗುವುದರಿಂದ ಸಹ ಪ್ರಯಾಣ ಮಾಡುವಾಗ ವಾಂತಿ ಬರುವಂಥ ಸಮಸ್ಯೆ ಕಡಿಮೆ ಆಗುತ್ತೆ. ಒಂದು ವಿಷಯ, ಈ ಚಿಕ್ಕ ಚಿಕ್ಕ ಉಂಡೆಯನ್ನು ಬಸ್ಸಲ್ಲಿ ಕೂತ್ಕೊಂಡು ತಿನ್ನೋದಲ್ಲ. ನಮಗೀಗ ಆಲ್ರೆಡಿ ಗೊತ್ತಿರ್ತದೆ ನಮಗೆ ಟ್ರಾವೆಲ್ ಮಾಡಲಿಕ್ಕೆ ಉಂಟಂತ. ಸೊ ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ, ಅಂದರೆ ಬಸ್ ಹತ್ತೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮೊದಲು ಇದನ್ನು, ಈ ಚಿಕ್ಕ ಉಂಡೆಯನ್ನು ಬಾಯಲ್ಲಿಟ್ಟು ಅದರ ರಸವನ್ನು ನಿಧಾನವಾಗಿ ನುಂಗಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಈ ಪ್ರಯಾಣ ಮಾಡುವಾಗ ಬರುವಂಥ ವಾಂತಿಯ ಸಮಸ್ಯೆ, ಇಲ್ಲದಿದ್ದರೆ ಈ ವಾಂತಿ ಬಂದಾಗೆ ಆಗುವಂಥ ಸಮಸ್ಯೆ, ಅದು ಕಂಪ್ಲೀಟಾಗಿ ಹೋಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇಲ್ಲಿ ತನಕ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.